ಮಲೆನಾಡು ಹೆಬ್ಬಾಗಿರುವಂಥ ಸಿಗಂದೂರಿನಲ್ಲಿ ಇವತ್ತು ದೇಶದಲ್ಲಿ ಎರಡನೇ ಅತಿ ದೊಡ್ಡ ಸೇತುವೆ ಆಗಿರುವಂಥ ಒಂದು ಸಿಗಂದೂರು ಸೇತುವೆ ಉದ್ಘಾಟನಾ ಕಾರ್ಯಕ್ರಮ ನಡೀತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರು ಕಾರ್ಯಕ್ರಮದಲ್ಲಿ ಬಹುತೇಕ ಪಾಲ್ಗೊಳ್ಳೋದು ಈಗ ಅನುಮಾನ ವ್ಯಕ್ತವಾಗಿದೆ. ಯಾಕೆಂದರೆ ಶಿಷ್ಟಾಚಾರ ಈ ಕಾರ್ಯಕ್ರಮದಲ್ಲಿ ಪಾಲನೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಈಗಾಗಲೇ ಅಸಮಾಧಾನ ವ್ಯಕ್ತಪಡಿಸಿರುವಂಥ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಸರ್, ಈ ಒಂದು ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಡೀತಿದೆ, ನೀವು ಸ್ಥಳೀಯ ಶಾಸಕರಾಗಿದ್ದೀರಾ, ಯಾಕೆ ಕಾರಣ? ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋದ ಮೇಲೆ ನಾವು ಯಾಕೆ ಅಷ್ಟೊಂದು ವ್ಯವಸ್ಥೆ ಮಾಡಬೇಕು? ಇಲ್ಲಿ ಮಾಡ್ಕೋಬೋದು, ಏನು ನಾವೇನು ಬೇಡ ಅಂತ ಏನು ಹೇಳ್ತಿಲ್ಲ. ಇವತ್ತು ಆ ಭಾಗದ ಜನರಿಗೆ ಬೇಕಾಗಿತ್ತು, ಸೇತುವೆ ಆಗಿದೆ, ಖುಷಿಯಾಗಿದೆ. ನಾವೇನು ಅವ್ರಿಗೇನು ಅಡ್ಡಾಚರಣೆ ಹಾಕಿಲ್ಲ, ಕಪ್ಪು ಬಾಟ ಹಿಡಿದಿಲ್ಲ, ನಾವೇನೂ ಮಾಡೋದಿಲ್ಲ. ಯಾಕಂದರೆ ಈ ದೇಶದ ಗಡ್ಕರಿ ಅವರು ಬರ್ತಾ ಇದ್ದಾರೆ, ನಮ್ಮ ಹೆದ್ದಾರಿಯ ಅಧ್ಯಕ್ಷರು ಮಿನಿಸ್ಟ್ರು ಬರ್ತಾ ಇದ್ದಾರೆ. ಇವರೆಲ್ಲ ಮಿನಿಸ್ಟ್ರೆಲ್ಲ ಬರೋದ್ರಿಂದ ನಾವು ಯಾವತ್ತೂ ಅಡ್ಡಗಿಡ್ಡ ಹಾಕೋದಿಲ್ಲ. ನಾವು ಇವತ್ತು 2 ವರ್ಷ ನಾವು ಬಂದ ಮೇಲೆ ಈ ಸೇತುವೆ ಆಗಬೇಕಂತೇಳಿ ಎಷ್ಟು ಶ್ರಮ ಹಾಕಿದ್ದೀವಿ. ನಾವು ಒಂದು ಚೂರು ಅವ್ರಿಗೆ ಅಡ್ಡ ಹಾಕಿಲ್ಲ. ಬೇಗ ಮಾಡಿಕೊಡ್ರಪ್ಪ, ಬೇಗ ಮಾಡಿಕೊಡ್ರಿ ಅಂತೇಳಿ ಶ್ರಮ ಹಾಕಿ ಭಾಳಷ್ಟು ಕೆಲಸ ಮಾಡಿದ್ದೀವಿ, ಹೋರಾಡಿದ್ದೀವಿ, ನಾವೆಲ್ಲರೂ ಮಾಡಿದ್ದೀವಿ. ಹಾಗಾಗಿ ಇದು ಏನಂದರೆ ರಾಜಕೀಯ ಮಾಡ್ಕೊಳ್ಳೋಕೆ ಹೋಗಿದ್ದಾರೆ. ರಾಜಕೀಯ ಮಾಡ್ಕೊಳ್ಳೋದಕ್ಕೆ ಅವಕಾಶ ಏನು ಇದೆ, ಬೇರೆ ಎಲ್ಲ ಮಾಡ್ಕೋಬೋದು. ಅದರಿಂದ ನಮಗೆ ರಾಜ್ಯದ ಮುಖ್ಯಮಂತ್ರಿಗಳು ಕರೆದಿಲ್ಲ, ಮಂತ್ರಿಗಳು ಸರಿಯಾಗಿ ಕರೆದಿಲ್ಲ. ಅದರಿಂದ ಇವರು ಬೇಕಾಗಿ ಮಾಡ್ಕೊಂಡಿದ್ದರಿಂದ ನಮಗೆ ಅಸಮಾಧಾನ ಆಗಿದೆ. ಈಗ ಜಾರಕಿಹೊಳಿ ಅವರು ಕೂಡ ಬಂದಿರು ರಾಜ್ಯದ ಪ್ರತಿನಿಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ. ಅವರು ಕೂಡ ಇವಾಗ ಪಾಲ್ಗೊಳ್ಳೋದಿಲ್ಲ ಅಂತ ಹೊರಟಿಯಾರಂತೆ, ಏನಂತ? ಯಾರು ಬರೋದಿಲ್ಲ, ನಮ್ಮಲ್ಲಿ ಯಾರು ಅಂತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರಿಯಾದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಗೌರವ ಕೊಟ್ಟಿದ್ರೆ ಮುಖ್ಯಮಂತ್ರಿಗಳು ಬರ್ತಿದ್ರು, ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೋದಿತ್ತು. ಇದರಲ್ಲಿ ಏನು ರಾಜಕೀಯ ಮಾಡೋವಂಥದ್ದು ಏನಿತ್ತು? ಇವರು ಅಪ್ಪನ ಮನೆಯಿಂದ ದುಡ್ಡು ಕೊಟ್ಟಿದ್ದಾರಾ? ಕೇಂದ್ರ ಸರ್ಕಾರದ ದುಡ್ಡು. ಅದರಿಂದ ಕೇಂದ್ರ ಸರ್ಕಾರ ದುಡ್ಡು ಯಾರ್ದ ಮನೆಯಿಂದ ತಗೊಬಂದಿದ್ದು ದುಡ್ಡಲ್ಲ. ಅದರಿಂದ ನಾವು ಜಾಗ ಕೊಟ್ಟಿದ್ವಿ. ಇದೇ ಥರ ಅಂತ ಹೇಳಿದ್ರೆ ನಾವು ಜಾಗದಲ್ಲೇ ನಾವು ವ್ಯತ್ಯಾಸ ಮಾಡ್ಬೋದಿತ್ತು. ನಾವೇನಾದ್ರು ಮಾಡಿದ್ದೀವಾ? ಜಾಗ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ, ಅಧಿಕಾರ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೆ ಆ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅನ್ನೋದಿದೆ. ಅದರಿಂದ ಖುಷಿ ಇದೆ, ನಮಗೇನಿಲ್ಲ. ನಾವು ಯಾವುದು ಅಬ್ಜೆಕ್ಷನ್ ಮಾಡಲ್ಲ, ನಮಗೆ ಅದು ಅವಶ್ಯಕತೆ ಇರಲಿಲ್ಲ. ಅವರ ಸಂತೋಷದಲ್ಲಿ ಅವ್ರು ಮಾಡ್ಕೊಳ್ಳಿ. ನಮಗೂ ಆ ತಾಕತ್ತಿದೆ, ನಾವು ಅಂತ ಸೇತುವೆ ತರೋಕ್ಕೂ ತಾಕತ್ತಿದೆ, ಕೊಡೋಕ್ಕೂ ತಾಕತ್ತಿದೆ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ, ನಾವು ಮಾಡ್ತೀವಿ ಮುಂದೆ. ಸರ್, ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಾಮಗಾರಿ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿದ್ದು ಅಂತ ಹೇಳ್ತಾರೆ. ಹಾಗಾದರೆ ರಾಜ್ಯ ಸರ್ಕಾರ ಇದರಲ್ಲಿ ಪಾತ್ರ ಏನಿದೆ? ಅಂದರೆ ಈಗ ಕಾಮಗಾರಿಯ ಅನುಷ್ಠಾನದಲ್ಲಾಗಿರ್ಬೋದು, ಈ ಸೇತುವೆಯ ಒಂದು ನಿರ್ಮಾಣದಲ್ಲಿ ದುಡ್ಡು ಕೊಡೋದೆಲ್ಲ ನಾವೇ, ಇಂಜಿನಿಯರ್ ಎಲ್ಲ ನಾವೇ, ಎಲ್ಲ ನಮ್ಮದೇ ಅಲ್ಲ. ಏನು ಇವ್ರು ಮಾಡ್ತಾರಾ? ಬಂದು ಅವ್ರು ಮಾಡ್ತಾರಾ? ನಾವೇ ಅಲ್ಲ ದುಡ್ಡು ಬಿಡುಗಡೆ ಮಾಡೋದು, ದುಡ್ಡು ಕೊಡೋದು ಎಲ್ಲದೂ ನಾವೇ ಮಾಡಿದ್ದೀವಲ್ಲ. ಒಂದು ದಿವಸ ದುಡ್ಡು ವ್ಯತ್ಯಾಸ ಮಾಡಲಿಲ್ಲ, ಒಂದು ದಿವಸ ತಡೆ ಹಾಕಲಿಲ್ಲ. ಅಷ್ಟು ನಿರಂತರವಾಗಿ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅಂಥದ್ರಲ್ಲಿ ಇವತ್ತು ಬೇಕಾಗಿ ಇವರೆಲ್ಲ ಪ್ಲಾನ್ ಮಾಡಿಕೊಂಡು BJP ಕಾರ್ಯಕ್ರಮ ಮಾಡಿಕೊಂಡು ಇಡೀ ಮನೆ ಹಂಚಿದ್ದಾರೆ. ಇದು BJP ಕಾರ್ಯಕ್ರಮ ಅಂತೇಳಿ ಕರೆದಿದ್ದಾರೆ ಎಲ್ಲರೂ. ಪರವಾಗಿಲ್ಲ, ನಮಗೇನು ಬೇಡ ಅನ್ನೋದಲ್ಲ. ನೀವು BJPಯವರು ಕಾರ್ಯಕ್ರಮ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಆ ಭಾಗದ ಜನರಿಗೆ ಇಷ್ಟು ವರ್ಷ ಇರಲಿಲ್ಲ, ಈಗ ಕೊಟ್ಟಿದ್ದೀರಿ, ಸಂತೋಷ. ಸರ್, ಈಗಾಗಲೇ ಒಂದು ವಾರ 10 ದಿವಸಕ್ಕಿಂತ ಮುಂಚೆನೇ ನೀವೆಲ್ಲ ಮತ್ತು ಜಿಲ್ಲಾ ಸಚಿವರು ಆ ಕಾರ್ಯಕ್ರಮ ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಾರ್ಯಕ್ರಮ ಹೇಗೆ ನಡೀಬೇಕು ಅಂತ ಹೇಳ್ಬಿಟ್ಟು ಮತ್ತೆ ದಿನಾಂಕ ನಿಗದಿ ಬಗ್ಗೆನೂ ಕೂಡ ಮಾತಾಡಿದ್ರಿ. ಆ ನಂತರದಲ್ಲಿ ನಿಮ್ಮನ್ನೇನೋ ವಿಶ್ವಾಸ ತಗೊಳ್ಳುವಂಥದ್ದು ಏನಾದ್ರು ಸಂಪರ್ಕ ಆಯ್ತಾ? ಯಾರು ಮಾಡಲಿಲ್ಲ, ಯಾವುದೇ ವಿಶ್ವಾಸ ತಗೊಂಡಿಲ್ಲ, ಏನೂ ಮಾಡಿಲ್ಲ. ಬೇಕು ಅವ್ರು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ, ನಮಗೆ ಅವಶ್ಯಕತೆ ಇಲ್ಲ. ನಾನು ಮಧು ಬಂಗಾರಪ್ಪನವ್ರು ಹೋಗಿ ಆ ಸೇತುವೆ ಮೇಲೆ ಹೋಗಿ ಆಚೆಗೆ ಎಲ್ಲ ದಾಟಿದ್ದೀವಿ. ಸಾವಿರಾರು ಜನ ಅವತ್ತು ದಾಟಿ ಆಗಿದ್ದಾರೆ. ಅವತ್ತೇ ಉದ್ಘಾಟನೆ ಆದಂಗೆ ಆಗಿದೆ, ನಮಗೇನು ಅಭ್ಯಂತರ ಇಲ್ಲ. ಅದರಿಂದ ಗಡ್ಕರಿ ಸಾಹೇಬರು ಬರ್ತಾ ಇದ್ದಾರೆ. ಅದರಿಂದ ನಾವು ಯಾವುದೇ ತೊಂದರೆ ಕೊಡೋದಿಲ್ಲ. ಅವರು ಉದ್ಘಾಟನೆ ಮಾಡಿ ಹೋಗಲಿ, ಸಂತೋಷ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಸಮಾಧಾನ ಎಲ್ಲರೂ ದಾಖಲು ಮಾಡೋ ಪ್ರಯತ್ನ ಮಾಡ್ತೀರಾ? ಹೇಗೆ ಅದು ಮುಂದೆ ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಟ್ಟು ನಾವು ಮುಂದೆ ಏನು ಮಾಡಬೇಕನ್ನೋದನ್ನ ತೀರ್ಮಾನ ಮಾಡ್ತೀವಿ. ಸೊ ಇದಿಷ್ಟು ಸಾಗರದ ಶಾಸಕರಾದಂಥ ಮತ್ತು ಸ್ಥಳೀಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಾದಂಥ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಈ ಒಂದು ಕಾರ್ಯಕ್ರಮ ಸಂಬಂಧಪಟ್ಟಂತೆ ನಮಗೆ ವಿಶ್ವಾಸಕ್ಕೆ ತಗೊಂಡಿಲ್ಲ ಮತ್ತು ಸೂಕ್ತ ರೀತಿಯಲ್ಲಿ ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಂತ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡ್ತೀವಿ ಅಂತ ಈಗಾಗಲೇ ಅವರು ಹೇಳ್ತಿರುವಂಥ ಮಾತು. ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಶಿವಮೊಗ್ಗ.